ಪೆಬಲ್ಸ್ ಕನ್ನಡ. ನೀಲಿ ನರಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ವಾಸಿಸುತ್ತಿತ್ತು. ಅದಕ್ಕೆ ಬಹಳ ಹಸಿವೆಯಾಯಿತು. ಅದು ಪಟ್ಟಣಕ್ಕೆ ಹೋಗಲು ನಿಶ್ಚಯಿಸಿತು. ಸ್ವಲ್ಪ ದೂರದಲ್ಲೇ ನಾಯಿಗಳ ಒಂದು ಗುಂಪು ಅದರತ್ತ ಓಡಿ ಬಂತು. ಅದು ಹೆದರಿ ಬಟ್ಟೆಗಳಿಗೆ ಬಣ್ಣ ಹಾಕುವವನ ಮನೆಗೆ ನುಗ್ಗಿತು ಮತ್ತು ನೀಲಿ ಬಣ್ಣ ತುಂಬಿದ ಬಕೆಟಿನ ಒಳಗೆ ಬಿದ್ದು ಬಿಟ್ಟಿತು. ಅದನ್ನು ಅಟ್ಟಿಸಿಕೊಂಡು ಬಂದ ನಾಯಿಗಳಿಗೆ ನರಿ ಸಿಕ್ಕಲಿಲ್ಲ. ನರಿ ಮೈಯೆಲ್ಲ ನೀಲಿ ಬಣ್ಣ ಮೆತ್ತಿಕೊಂಡು ಹೊರಬಂತು ಮತ್ತು ಕಾಡಿಗೆ ಹೋಯಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹೊಸ ಪ್ರಾಣಿಯನ್ನು ನೋಡಿ ಹೆದರಿದವು. ನರಿಗೆ ಎಲ್ಲ ಪ್ರಾಣಿಗಳು ತನ್ನನ್ನು ನೋಡಿ ಹೆದರುತ್ತಿರುವುದು ತಿಳಿಯಿತು ಮತ್ತು ಅದರ ಲಾಭ ಪಡೆಯಲು ಪ್ರಾರಂಭಿಸಿತು. ಅದು ಎಲ್ಲ ಪ್ರಾಣಿಗಳನ್ನು ಕರೆಯಿತು ಮತ್ತು ಹೇಳಿತು, ಓ ಪ್ರಿಯ ಗೆಳೆಯರೇ, ನಿಮ್ಮೆಲ್ಲರನ್ನು ಕಾಪಾಡುವುದಕ್ಕಾಗಿ ನನ್ನನ್ನು ದೇವರು ಸ್ವರ್ಗದಿಂದ ಕಳಿಸಿದ್ದಾನೆ. ನಾನು ಈ ಕಾಡಿನ ರಾಜನಾಗುತ್ತೇನೆ. ಎಲ್ಲ ಪ್ರಾಣಿಗಳು ಬಹಳ ಸಂತೋಷಪಟ್ಟವು. ಪ್ರತಿದಿನ ಅವುಗಳೆಲ್ಲವೂ ಅದಕ್ಕೆ ಆಹಾರ ಒದಗಿಸುತ್ತಿದ್ದವು. ಒಂದು ದಿನ ರಾಜನರಿ ನರಿಗಳ ಒಂದು ತಂಡ ಕಾಡಿನಲ್ಲಿ ಕೂಗುತ್ತಿದ್ದುದನ್ನು ಕೇಳಿದ. ಅವನು ರಾಜ ಎನ್ನುವುದನ್ನು ಮರೆತು ಆ ಕೂಗಿಗೆ ಮಾರುತ್ತರ ಕೊಟ್ಟ. ಕೂಡಲೇ ಎಲ್ಲ ಪ್ರಾಣಿಗಳು ಕೋಪದಿಂದ ಅವನನ್ನು ಬೆನ್ನಟ್ಟಿದವು. ನೀಲಿ ನರಿ ತನ್ನ ರಾಜ್ಯವನ್ನೇ ಬಿಟ್ಟು ಓಡಿ ಹೋಗಬೇಕಾಯಿತು. ನೀತಿ, ನಮಗೆ ಇಲ್ಲದಿರುವ ಅರ್ಹತೆಯನ್ನು ಇದೆ ಎಂದು ನಾವು ಎಂದಿಗೂ ನಟಿಸಬಾರದು. ಬುದ್ಧಿವಂತ ಪುಟ್ಟ ಮೊಲ. ಒಮ್ಮೆ ಒಂದು ಕಾಡಿನಲ್ಲಿ ಅನಾವಶ್ಯಕವಾಗಿ ಅಧಿಕ ಸಂಖ್ಯೆಯಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಿ ಕೊಲ್ಲುತ್ತಿದ್ದ ಒಂದು ದೊಡ್ಡ ಸಿಂಹ ಇತ್ತು. ಒಂದು ದಿನ ಕಾಡಿನ ಪ್ರಾಣಿಗಳೆಲ್ಲ ಸಭೆ ಸೇರಿದವು ಮತ್ತು ಇದು ಹೀಗೆಯೇ ಮುಂದುವರೆದರೆ ಕಾಡಿನಲ್ಲಿ ಯಾವ ಪ್ರಾಣಿಯೂ ಇರುವುದಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದವು. ಆದುದರಿಂದ ಅವು ಮರುದಿನ ಸಿಂಹವನ್ನು ಭೇಟಿ ಮಾಡಿ ಇದರ ಬಗ್ಗೆ ಕೇಳೋಣವೆಂದು ನಿರ್ಧರಿಸಿದವು. ಮರುದಿನ ಎಲ್ಲಾ ಪ್ರಾಣಿಗಳು ಸಿಂಹವನ್ನು ಭೇಟಿ ಮಾಡಿದವು ಮತ್ತು ಹೇಳಿದವು, ಮಹಾಪ್ರಭು, ದಯವಿಟ್ಟು ನಮ್ಮನ್ನು ಬೇಟೆಯಾಡಬೇಡಿ. ನಾವು ಪ್ರತಿದಿನ ನಿಮ್ಮ ಆಹಾರಕ್ಕಾಗಿ ಒಂದು ಪ್ರಾಣಿಯನ್ನು ಕಳುಹಿಸುತ್ತೇವೆ. ಮೊದಲೇ ನಿರ್ಧರಿಸಿದಂತೆ ಪ್ರತಿದಿನ ಒಂದು ಪ್ರಾಣಿಯನ್ನು ಸಿಂಹಕ್ಕೆ ಆಹಾರವಾಗಿ ಕಳುಹಿಸಲು ಪ್ರಾರಂಭಿಸಿದವು. ಒಂದು ದಿನ ಒಂದು ಪುಟ್ಟ ಜಾಣಮೊಲದ ಸರದಿ ಬಂತು. ಈ ಕ್ರೂರ ಸಿಂಹದ ಕಾಟವನ್ನು ತಪ್ಪಿಸಲು ಅದು ಒಂದು ಉಪಾಯ ಯೋಚಿಸಿತು. ಅದು ಸಿಂಹದ ಬಳಿಗೆ ಹೋಯಿತು ಮತ್ತು ಹೀಗೆ ಹೇಳಿತು, ಓ ಮಹಾಪ್ರಭು, ಈ ದಿನ ನಿಮ್ಮ ಆಹಾರಕ್ಕಾಗಿ ನಮ್ಮ ಪೈಕಿ 6 ಮಂದಿಯನ್ನು ಕಳಿಸಿದ್ದರು. ಆದರೆ ದಾರಿಯಲ್ಲಿ ಮತ್ತೊಂದು ಸಿಂಹ ನಮ್ಮಲ್ಲಿ 5 ಜನರನ್ನು ಕೊಂದು ಬಿಟ್ಟಿತು. ಏನು? ಇನ್ನೊಂದು ಸಿಂಹವೇ? ಅವನು ಎಲ್ಲಿದ್ದಾನೆ? ನನಗೆ ತೋರಿಸು. ಅವನು ಎಲ್ಲಿದ್ದಾನೆ? ನನಗೆ ತೋರಿಸು. ಮೊಲ ಸಿಂಹವನ್ನು ಪಕ್ಕದಲ್ಲಿದ್ದ ಒಂದು ಬಾವಿಯ ಬಳಿ ಕರೆದುಕೊಂಡು ಹೋಯಿತು ಮತ್ತು ಅದನ್ನು ಬಾವಿಯಲ್ಲಿ ಇಣುಕಿ ಅಲ್ಲಿ ನೋಡಿ ಎಂದಿತು. ಸಿಂಹ ತನ್ನ ಪ್ರತಿಬಿಂಬವನ್ನು ನೋಡಿ ಹೀಗೆ ಹೇಳಿತು, ನೀನು ಯಾರು? ಈ ಕಾಡಿಗೆ ನನ್ನನ್ನು ಬಿಟ್ಟು ಬೇರೆ ರಾಜನಿರುವುದನ್ನು ನಾನು ಸಹಿಸುವುದಿಲ್ಲ. ನಿನ್ನನ್ನು ಈಗಲೇ ಕೊಲ್ಲುತ್ತೇನೆ. ಹೀಗೆ ಹೇಳಿ ಬಾವಿಯೊಳಗೆ ಜಿಗಿದು ತನ್ನ ಕೊನೆಯನ್ನು ತಾನೇ ತಂದುಕೊಂಡಿತು. ನೀತಿ, ಜಾಣ ಉಪಾಯಕ್ಕೆ ಗೆಲುವು. ಕಾಗೆಗಳು ಮತ್ತು ಹಾವು. ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರ ಇತ್ತು. ಅನೇಕ ಹಕ್ಕಿಗಳು ಆ ಮರದ ಮೇಲೆ ಗೂಡು ಮಾಡಿಕೊಂಡಿದ್ದವು. ಒಂದು ದೊಡ್ಡ ಹಾವು ಈ ಮರವನ್ನು ನೋಡಿತು. ಈ ಮರ ನನಗೆ ಒಳ್ಳೆ ಮನೆಯಾಗುತ್ತದೆ. ಅದು ಅಲ್ಲಿ ವಾಸಿಸಲು ಮೊದಲು ಮಾಡಿತು. ಒಂದು ದಿನ ಹಾವು ತುಂಬಾ ಮೊಟ್ಟೆಗಳಿದ್ದ ಒಂದು ಗೂಡನ್ನು ನೋಡಿತು. ನಾನು ಎಷ್ಟು ಅದೃಷ್ಟವಂತ! ನಾನು ಇನ್ನು ಮುಂದೆ ಆಹಾರವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಎಂದುಕೊಂಡಿತು ಮತ್ತು ಎಲ್ಲಾ ಮೊಟ್ಟೆಗಳನ್ನು ತಿನ್ನಲು ಶುರು ಮಾಡಿತು. ಹಕ್ಕಿಗಳು ಹಿಂತಿರುಗಿದಾಗ ಖಾಲಿ ಗೂಡುಗಳನ್ನು ನೋಡಿ ದುಃಖಪಟ್ಟವು. ಕಾಗೆಗಳ ಒಂದು ಜೋಡಿ ಈ ಹಾವನ್ನು ನಾಶ ಮಾಡುವ ಒಂದು ಉಪಾಯ ಯೋಚಿಸಿದವು. ಅವು ಆ ದೇಶದ ರಾಣಿ ಸ್ನಾನ ಮಾಡುವ ಕೊಳಕ್ಕೆ ಹೋದವು. ಅವಳು ಕೊಳದ ದಡದಲ್ಲಿ ಇಟ್ಟಿದ್ದ ಒಂದು ಸರವನ್ನು ತೆಗೆದುಕೊಂಡವು. ಅವು ಮತ್ತೆ ಮರಕ್ಕೆ ಬಂದು
ಸರವನ್ನು ಹಾವಿನ ಹುತ್ತದ ಬಳಿ ಹಾಕಿಬಿಟ್ಟವು. ರಾಣಿಯ ಸೇವಕರು ಸರದ ಹತ್ತಿರ ಹಾವನ್ನು ನೋಡಿದರು. ಅದನ್ನು ಕೊಂದು ಸರವನ್ನು ತೆಗೆದುಕೊಂಡು ಹೊರಟು ಹೋದರು. ಕಾಗೆಗಳು ಮತ್ತು ಇತರ ಹಕ್ಕಿಗಳು ಸಂತೋಷದಿಂದ ಇದ್ದವು ಮತ್ತು ಇನ್ನು ಮುಂದೆ ಅವುಗಳ ಮೊಟ್ಟೆಗಳು ಸುರಕ್ಷಿತವಾಗಿದ್ದವು. ನೀತಿ: ಎಂತಹ ಕಷ್ಟಕಾಲದಲ್ಲೂ ಒಂದು ಉಪಾಯ ಇದ್ದೇ ಇರುತ್ತದೆ. ಪೆಬಲ್ಸ್ ಕನ್ನಡ